ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಇದ್ದ ಆರೋಪಿ ನಟ ದರ್ಶನ್ ರವರನ್ನು ಬಳ್ಳಾರಿ ಜೈಲಿಗೆ ಕಳುಹಿಸಲು ಎಸಿಎಂಎಂ ನ್ಯಾಯಾಲಯ ಒಪ್ಪಿಗೆ ನೀಡಿತ್ತು. ದರ್ಶನ್ ಮತ್ತು ರೌಡಿ ಶೀಟರ್ಗಳು ಮೋಜುಮಸ್ತಿ ನಡೆಸುತ್ತಿದ್ದುದು ಬಹಿರಂಗವಾಗಿದೆ. ಗೃಹ ಮಂತ್ರಿ ಜಿ. ಪರಮೇಶ್ವರ ಅವರು ಮುಖ್ಯ ಆಯುಕ್ತ ಶೇಷಮೂರ್ತಿ ಸೇರಿ 9 ಜನರನ್ನು ಅಮಾನತು ಮಾಡಿ ತನಿಖೆಗೆ ಆದೇಶವನ್ನು ನೀಡಿದ್ದಾರೆ. ಹಂಗಾಮಿ ಜೈಲರ್ ಆರೋಪಿಗಳ ಸ್ಥಳಾಂತರಕ್ಕೆ ಎಸಿಎಂಎಂ ಕೋರ್ಟಿನಲ್ಲಿ ಅರ್ಜಿ ಸಲ್ಲಿಸಿದ್ದರು. ಕೂಡಲೇ ವಿಚಾರಣೆ ನಡೆಸಿದ ನ್ಯಾಯಾಲಯವು ಸ್ಥಳಾಂತರಕ್ಕೆ ಒಪ್ಪಿಗೆ ನೀಡಿತು. ಅದರಂತೆ ದರ್ಶನ್ ಅವರನ್ನು ಬಳ್ಳಾರಿ ಜೈಲಿಗೆ, 3 ಮೈಸೂರು ಸೆರೆಮನೆಗೆ ಹಾಗೂ ತಲಾ ಒಬ್ಬೊಬ್ಬರನ್ನು ಬೆಳಗಾವಿ, ಕಲಬುರಗಿ, ವಿಜಯಪುರ, ಧಾರವಾಡ, ಶಿವಮೊಗ್ಗ ಜೈಲಿಗೆ ಸ್ಥಳಾಂತರ ನಡೆಸಿದರು. ಜೀವಭಯ ಇದೆ ಎಂದಿದ್ದ ಈ ಪ್ರಕರಣದ 3 ಆರೋಪಿಗಳನ್ನು ಮೊದಲೇ ತುಮಕೂರು ಜೈಲಿಗೆ ಸ್ಥಳಾಂತರ ಮಾಡಲಾಗಿತ್ತು. ಆರೋಪಿ ಮತ್ತು ದರ್ಶನ್ರ 2ನೆಯ ಹೆಂಡತಿ ಎನ್ನಲಾಗಿದ್ದ ಪವಿತ್ರರಿಗೆ ಪರಪ್ಪನ ಅಗ್ರಹಾರ ಜೈಲಿನಿಂದ ಸ್ಥಳಾಂತರ ಇಲ್ಲ. ಇನ್ನಿಬ್ಬರು ಸಹ ಅಲ್ಲೇ ಉಳಿಯುವರು.